ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರು ನಮ್ಮ ಮಾತುಗಳನ್ನು ನಾವು ನೊಂದುಕೊಂಡ್ರೆ, ನಾವು ಏನೋ ಕೇಳಿಕೊಂಡ್ರೆ, ನಾವು ಏನೋ ಮರ್ತಿದ್ರೆ ಅದನ್ನೆಲ್ಲವನ್ನು ನಮ್ಮ ರಾಯರು ಕರೆಕ್ಟಾಗಿ ಜ್ಞಾಪಕವನ್ನು ಕೊಡ್ತಾರೆ. ನಮಗೆ ಒಂದು ಜ್ಞಾಪಕ ಶಕ್ತಿಯನ್ನು ಕೊಡ್ತಾರೆ, ಇಲ್ಲ ಬೇರೆಯವರಿಂದ ಸಹಾಯ ಮಾಡಿಸ್ತಾರೆ. ಏನೋ ಒಂದು ಒಟ್ಟಾರೆ ಆಗುತ್ತೆ. ಆಗದೆ ಅಂತೂ ಖಂಡಿತ ಇರಲಿಕ್ಕಿಲ್ಲ ಅಲ್ವಾ? ಯಾಕಂದರೆ ರಾಯರನ್ನು ನಾವು ಅಷ್ಟು ನಂಬಿರ್ತೇವೆ. ನಾನು ನಮ್ಮ ಅಂಗನವಾಡಿಯಲ್ಲಿ ಒಂದು ರಾಯರ ಫೋಟೋವನ್ನು ಹಾಕಿದ್ದೀನಿ. ಅಲ್ಲಿ ನಾನು ಗುರುವಾರ ಪೂಜೆಯನ್ನು ಮಾಡ್ತೀನಿ. ಗುರುವಾರ ಹೂವಿನಿಂದ ಶೃಂಗಾರ ಮಾಡಿ, ದೊಡ್ಡ ಪೂಜೆ ಏನಲ್ಲ, ಹೂವಿನಿಂದ ಶೃಂಗಾರ ಮಾಡಿ ರಾಯರನ್ನ ಮಕ್ಕಳೆಲ್ಲ ಹೂ ತರ್ತಾರೆ. ನಾನು ಸ್ವಲ್ಪ ಹೂ ತುಳಸಿ ಇಟ್ಕೊಂಡು ಹೋಗ್ತೀನಿ, ಅದನ್ನು ಪೂಜೆಯನ್ನು ಮಾಡ್ತೀನಿ. ಮಕ್ಕಳು ಖುಷಿಯಾಗಿ ಎಲ್ಲ ಮಕ್ಕಳು ಮಧ್ಯಾಹ್ನ ಮಲಗುವಾಗ ರಾಯರಿಗೆ ಕೈ ಮುಗಿದು ಮಲಗುವಂಥದ್ದು ಅದೆಲ್ಲ ರೂಢಿ ಮಾಡಿಸಿದ್ದೀನಿ. ಆಮೇಲೆ ಒಂದು ಹುಡುಗಿ ಇದೆ ನಮ್ಮ ಸ್ಕೂಲಲ್ಲಿ, ಆ ಹುಡುಗಿ ತುಂಬ ರಾಯರನ್ನು ನೋಡಿದಾಗಲೆಲ್ಲ ಭಾಳ ಇಷ್ಟಪಡುತ್ತೆ. ಆ ಮಗು ಇಷ್ಟಪಡುತ್ತೆ. ಜೊತೆಗೆ ಮನೇಲಿ ಒಂದು ಸಣ್ಣ ರಾಯರ ಫೋಟೋ ಇದೆ. ಆ ರಾಯರ ಫೋಟೋನ ನೋಡಿ ದಿನ ಮನೇಲಿ ಬಂದು ಹೇಳೋದು, ನಮ್ಮ ಮನೆಯಲ್ಲೂ ಇದೇ ರಾಯರಿದ್ದಾರೆ ಅಕ್ಕೋರೆ, ನಮ್ಮ ಮನೆಯಲ್ಲೂ ಇದೇ ರಾಯರಿದ್ದಾರೆ ಅಂತ. ಆದರೆ ಒಂದು ದಿವಸ ಅಚಾನಕ್ಕಾಗಿ ಒಂದು ಮಗು ಬಂದು ಹೇಳುತ್ತೆ ನನ್ನ ಹತ್ರ. ಅದೇ ಮಗು ಹೇಳುತ್ತೆ, ರಾಯರು ರಾತ್ರಿ ನನ್ನ ಕನಸಲ್ಲಿ ಬಂದಿದ್ದಾರೆ, ಹೇಗಿದ್ದಾರೆ ನೋಡೋಕೆ ಅಂತ ಕೇಳಿದೆ. ಈ ಫೋಟೋದಲ್ಲಿಲ್ವಾ, ಈ ಫೋಟೋದಲ್ಲಿ ಹೆಂಗಿದ್ದಾರೆ ಹಾಗೆ ಬಂದಿದ್ದಾರೆ ಅನ್ನತ್ತೆ ಆ ಸಣ್ಣ ಮಗು. ಖುಷಿ ಆಯಿತು ನನಗೆ. ಯಾಕಂದರೆ ಪರವಾಗಿಲ್ಲಪ್ಪ, ಮಕ್ಕಳಲ್ಲೂ ರಾಯರು ತನ್ನ ಒಂದು ಇದನ್ನು ಮೂಡಿಸ್ತಾ ಇದ್ದಾರೆ ಅನ್ನೋದನ್ನು. ಹಾಗೆ ನಾನು ಪ್ರತಿ ಗುರುವಾರ ಏನು ಮಾಡೋದು, ಮಕ್ಕಳಿಗೆ ಪ್ರಿಯವಾಗಿದ್ದೇನು, ಮಕ್ಕಳಿಗೆ ಪ್ರಿಯವಾಗಿದ್ದೆ ಚಾಕ್ಲೇಟನ್ನು ತೊಗೊಂಡು ಹೋಗ್ತೀನಿ. ಎಲ್ರಿಗೂ ಒಂದೊಂದು ಚಾಕ್ಲೇಟ್ ತಂದು, ಸಣ್ಣ 10 ಮಕ್ಕಳು ಬರ್ತಾರೆ, ಅಲ್ಲಿ ಚಾಕ್ಲೇಟನ್ನು ಕೊಡ್ತೀನಿ. ಮಕ್ಕಳು ಈಗ ಡೆಫಿನೆಟ್ಲಿ ಅವ್ರಿಗೆ ಒಂಥರ ಗೊತ್ತಾಗ್ಬಿಟ್ಟಿದೆ. ನಾಳೆ ಗುರುವಾರ ಹೋಗ್ತಾನೆ ಅಂದ ತಕ್ಷಣ ಅಕ್ಕರೆ ಚಾಕ್ಲೇಟ್ ತರ್ತೀರಲ್ವಾ, ನೀವು ಚಾಕ್ಲೇಟ್ ತರ್ತೀರಲ್ವ, ಹಾಂ ನಾ ಚಾಕ್ಲೇಟ್ ತರ್ತೀನಿ, ನೀವು ಹೂ ತರ್ರಿ, ನಾ ಹೂ ತೊಗೊಂಡು ಬರ್ತೀನಿ ಅಂತ ಹೇಳ್ತೀನಿ ಯಾವತ್ತೂ. ಆದರೆ ನನಗೆ ನಿನ್ನೆ ದಿನ ನನಗೆ ನೆನಪು ಹೋಗ್ಬಿಡ್ತು. ಇವತ್ತು ಗುರುವಾರ ಅಲ್ವಾ, ನಿನ್ನೆ ಗುರುವಾರ ಆಗಿತ್ತಲ್ವಾ, ನನಗೆ ನೆನಪು ಹೋಯ್ತು. ನನಗೆ ನೆನಪಾಗಿರೋದು ಎಷ್ಟು ಗಂಟೆಗೆ, ಸ್ಕೂಲ್ಗೆ ಹೋಗುವಾಗ ನೆನಪಾಗೋಯ್ತು. ಇವತ್ತು ಗುರುವಾರ ನಾನು ಚಾಕ್ಲೇಟೇ ತಂದಿಲ್ಲ ಮಕ್ಕಳಿಗೆ ಅಂತ. ಆವಾಗ ಸ್ಕೂಲಿಗೆ ಬಂದ ತಕ್ಷಣ ಮಕ್ಕಳ ಹತ್ರ ಹೇಳಿದೆ, ಸಾರಿಯಪ್ಪ ನನಗೆ ಚಾಕ್ಲೇಟ್ ತರಕ್ಕೆ ನೆನಪಿಲ್ಲ, ಅಂಗಡಿಗೆ ಹೋಗಿದ್ದೆ ಆದರೆ ನನಗೆ ಯಾಕೋ ನೆನಪಾಗಿಲ್ಲ, ಯಾಕಂತ ಗೊತ್ತಾಗಿಲ್ಲ, ಬೇಜಾರು ಮಾಡ್ಕೊಬಿಡಿಯಪ್ಪ, ನಾಳೆ ತಂದು ಕೊಡ್ತೀನಿ ನಿಮ್ಗೆ ಚಾಕ್ಲೇಟು ಅಂತ ಅಂದೆ. ಪಾಪ ಮಕ್ಕಳೇನು ಮಾಡ್ತಾರೆ, ಹ್ಞೂ ಅಂತ ಅಂದರು. ಹ್ಞೂ ಹಾಕೋರೆ ನೀವು ಚಾಕ್ಲೇಟ್ ತರ್ತೀರಿ ಅಂತ ಮಾಡಿದ್ವಿ ನಾವು ಅಂತ. ಇಲ್ಲ ಮಗ, ನನಗೆ ನೆನಪಿರಲಿಲ್ಲ, ಅದಕ್ಕೆ ತರಲಿಲ್ಲ ನಾನು ಅಂತ ಹೇಳಿದ್ವಿ. ಹಾಗೆ ರಾಯರ ಪೂಜೆಯನ್ನು ಮಾಡಿದ್ವಿ, ಎಲ್ಲರೂ ನಮಸ್ಕಾರವನ್ನು ಮಾಡಿದ್ವಿ. ಎಲ್ಲ ನಮಸ್ಕಾರ ಎಲ್ಲ ಆದಮೇಲೆ ಹಾಗೆ ಕೂತ್ಕೊಂಡಿದ್ದು. ಹೊಸ ಹುಡುಗ ನಮಗೆ ಜನವರಿ 1ರಿಂದ ಎಂಟ್ರಿ ಆಗಿದ್ದಾನೆ. ಜನವರಿಯಿಂದ ಎಂಟ್ರಿ ಆಗಿದೆ, ಬರ್ತಾ ಇದ್ದಾನೆ. ಆ ಹುಡುಗನ ತಾಯಿ ಬರ್ತಾ ಇದ್ದಾರೆ. ಆ ಹುಡುಗ ತಂದು ನನ್ನ ಕೈಯಲ್ಲಿ ಒಂದಿಷ್ಟು ಚಾಕ್ಲೇಟ್ ಕೊಡ್ತಾನೆ, ಎಲ್ರಿಗೂ ಕೊಡಿ ಅಂತ. ನನಗೆ ಆಶ್ಚರ್ಯ ಅಂದರೆ, ಇನ್ನು ಅರ್ಧ ಗಂಟೆ ಆಗಿಲ್ಲ, ಆಗಾಗಲೇ ರಾಯರ ಮನಸ್ಸಿಗೆ ತುಂಬ ಬೇಜಾರಾಗೋಯ್ತು. ಆ ಮಕ್ಕಳು ಒಂಥರ ನಿರೀಕ್ಷೆಯಲ್ಲಿದ್ದರು ಅವರು, ಅಕ್ಕೋರು ನಮ್ಗೆ ಚಾಕ್ಲೇಟ್ ಕೊಡ್ತಾರೆ ಅಂತ. ಮನೆಯಲ್ಲೆಲ್ಲ ಹೇಳಿ ಬರ್ತಾರಂತೆ, ಇವತ್ತು ಗುರುವಾರ ಅಕ್ಕೋರು ಅಜ್ಜಯ್ಯನ ಪೂಜೆ ಮಾಡ್ತಾರೆ, ನಮಗೆ ಚಾಕ್ಲೇಟ್ ಕೊಡ್ತಾರೆ ಅಂತ. ಅದು ಇವತ್ತು ತರಲಿಲ್ಲಲ್ಲ, ಕೆಲ ಪುಟಾಣಿ ಮಕ್ಕಳಿದ್ದಾರೆ. ಆ ಪುಟಾಣಿ ಮಕ್ಕಳಿಗೆಲ್ಲ ತುಂಬ ಬೇಜಾರಾಗೋಯ್ತು, ನಾ ಚಾಕ್ಲೇಟ್ ತರಲಿಲ್ಲ ಅಂದ ತಕ್ಷಣ. ಆ ಮಗು ನನ್ನ ಕೈಯಲ್ಲಿ ಒಂದಿಷ್ಟು ಚಾಕ್ಲೇಟನ್ನು ತಂದು ಕೊಟ್ಟಾಗ ನನಗೆ ಆಶ್ಚರ್ಯ ಆಗ್ಬಿಡ್ತು. ಅಲ್ಲ, ಮಕ್ಕಳಿಗೆ ಕೊಡೋದು ಚಾಕ್ಲೇಟ್ ಇಲ್ಲ ಅಂತ ಇದ್ದೀನಿ, ಇಷ್ಟು ಚಾಕ್ಲೇಟ್ ರಾಯರು ಕರೆಕ್ಟ್ 10 ಚಾಕ್ಲೇಟ್ ಇದೆ. ಇಷ್ಟು ಚಾಕ್ಲೇಟನ್ನು ತಂದು ನನ್ನ ಕೈಗೆ ಈ ಹುಡುಗನ ಮೂಲಕ ಮುಡಿಸ್ತಾ ಇದ್ದೀರಲ್ಲಪ್ಪ ನೋಡಿ. ಎಲ್ಲ ಕಡೆ ಅದಕ್ಕೆ ಹೇಳೋದು, ನಾವು ರಾಯರು ನಮ್ಮ ಮಾತುಗಳನ್ನು ಕೇಳಿಸ್ಕೋತಾರೆ, ಜೊತೆಗೆ ನಾವು ಏನಂತೀವಿ ಅದನ್ನು ಸಹಿತ ನಮ್ಮ ರಾಯರಿಗೆ ಕೇಳುತ್ತೆ ಅನ್ನೋದು ಮಾತ್ರ, ಇದು ಮಾತ್ರ ನಿಜ. ಆಗ ಮಕ್ಕಳಿಗೆಲ್ಲ ಅದು ಆದರೂ ಒಂದು ಹುಡುಗ ಇದ್ದಾನೆ ಅಲ್ಲಿ, ಸಾಧಾರಣ ಈಗ ಜೂನಿಗೆ 6 ವರ್ಷ ಆಗುತ್ತೆ ಆ ಹುಡುಗನಿಗೆ. ಆ ಹುಡುಗ ಹೇಳ್ದ ನನ್ನ ಹತ್ರ, ಏನು ಹೇಳ್ದ ಅಂದರೆ, ನೋಡಿದ್ರ ಅಕ್ಕೋರೆ, ನೀವು ಚಾಕ್ಲೇಟ್ ತರಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರಿ, ಇವತ್ತು ಚಾಕ್ಲೇಟ್ ಹೇಗೆ ಬಂತು ನೋಡಿ ನಿಮ್ಮ ಕೈಗೆ ಅಂದ. ಹೌದಪ್ಪ, ಆವಾಗ ಹೇಳಿದೆ, ಹೌದು ಕಣೋ, ಇದು ಯಾರ ಮಹಿಮೆ ಹೇಳು, ರಾಗಜ್ಜನ ಮಹಿಮೆ ಇದು. ಇಲ್ಲಿ ಅಜ್ಜಯ್ಯ ಕೂತಿದಾರಲ್ಲ ಇವ್ರ ಮಹಿಮೆ. ನೀವು ಯಾರು ಇವತ್ತು ಚಾಕ್ಲೇಟ್ ತಿಂದೇ ಇರಬಾರ್ದು ಅಂಥೇಳಿ ಚಾಕ್ಲೇಟನ್ನು ಇವನ ಮೂಲಕ ಕೊಟ್ಟು ಕಳಿಸಿದಾರೆ. ನೋಡ್ದಾ?
ಅಂತೇಳಿ ಪ್ರತಿ ಒಂದು ಮಕ್ಕಳಿಗೂ ಅದೇ ಚಾಕ್ಲೇಟನ್ನು ಅದೇ ಸಣ್ಣ ಪುಟಾಣಿ ಹುಡುಗನ ಹತ್ರ ಕೊಡಿಸ್ತೀನಿ ನಾನು. ಎಲ್ಲರದ್ದು ತಗೊಳ್ಳಿ ಇವತ್ತೇ ಗುರುವಾರ ಚಾಕ್ಲೇಟ್ ತಿನ್ನಿ ಅಂತ. ಅದು ನೋಡೋಕ್ಕೆ ಅದೊಂಥರ ಎಷ್ಟು ಖುಷಿ ಆಯಿತು ಅಂದರೆ, ಅದು ಅಂದರೆ ದೊಡ್ಡ ಪವಾಡ ಅಂತ ಅಲ್ಲದೆ ಇದ್ರೂ ಅದು ಮನಸ್ಸಿಗೆ ಅನಿಸಿದ ನೋವು, ಆ ಮಕ್ಕಳಿಗೆ ಅನಿಸಿದ ನೋವು, ಇದು ಯಾವುದನ್ನು ರಾಯರು ಅವಕಾಶವನ್ನು ಮಾಡಿಕೊಡದೆ ಯಾಕೆ ಮಕ್ಕಳಿಗೆ ಪ್ರತಿ ಗುರುವಾರ ಚಾಕ್ಲೇಟ್ ಕೊಡ್ತಾ ಇದೆಯಾ, ಕೊಟ್ಟು ಕಳಿಸ್ತಾ ಇದ್ದೇನೆ ನಾನು ಅಂದ ಹಾಗಾಯಿತು. ನಮಗೆ ಅಷ್ಟು ಖುಷಿ ಆಯಿತು ನನಗೆ. ಅಂತೂ ಕೊನೆಗೂ ಆ ಮಕ್ಕಳಿಗೆ ಚಾಕ್ಲೇಟನ್ನು ಕೊಟ್ಟೆ. ಇನ್ನು ಮರಿಬೇಡ ಅನ್ನೋ ಸಿಗ್ನಲ್ಲು ಇರಬಹುದು ನನಗೆ. ಇನ್ನು ಗುರುವಾರ ಮರಿಬೇಡ ಇದನ್ನು, ಯಾಕಂದರೆ ಇವತ್ತು ನಾನು ಕೊಟ್ಟಿದ್ದೀನಿ ಅಂತ ಮತ್ತೊಂದು ಗುರುವಾರ ನಾನು ಕೊಟ್ಟು ಕಳಿಸಲ್ಲ, ಅದು ನೀನೇ ತರಬೇಕು, ಮರಿಬೇಡ ಅನ್ನೋದಕ್ಕೆ ರಾಯರು ಕೊಟ್ಟ ಒಂದು ಸೂಚನೆ. ಜೊತೆಗೆ ಮಕ್ಕಳ ಆ ಪ್ರೀತಿಗೆ ರಾಯರು ಎಷ್ಟು ಇದಾಗಿದ್ದಾರೆ ಅಂತ ನೋಡಿ ಅಲ್ವಾ. ಅದಕ್ಕೆ ಹೇಳೋದು, ನಾನು ಯಾಕೆ ನಿಮ್ಮ ಮುಂದೆ ತಂದೆ ಅಂದರೆ ಅದೊಂಥರ ಖುಷಿ ಲೋಕ ಆಗೋಯ್ತು ಇವತ್ತು ನಮಗಲ್ಲಿ. ಖುಷಿ ಆಗೋಯ್ತು. ಅಷ್ಟು ರಾಯರು ಆ ಕರುಣಾಮಯಿ ನಮ್ಮ ಮಾತುಗಳನ್ನು ಕೇಳ್ತಾರೆ. ಮಕ್ಕಳಿಗೆ ಪ್ರೀತಿಯಿಂದ ಮಕ್ಕಳ ಒಂದು ಇದಕ್ಕೆ ಸ್ಪಂದಿಸ್ತಾರೆ. ಆ ಮಕ್ಕಳು ಚಾಕ್ಲೇಟ್ ಇಲ್ಲ ಅಂದ ತಕ್ಷಣ ಬೇಜಾರು ಮಾಡ್ಕೊಂಡಿದ್ದು ಆ ರಾಯರಿಗೆ ಕೇಳಿಸದೆ ಸಾಧ್ಯನೇ ಇಲ್ಲ ಅಲ್ವಾ. ಅದಕ್ಕೆ ಹೇಳೋದು, ಕೆಲವರು ಹೇಳ್ತೀವಿ ನಾವು ನಮ್ಮ ಕೂಗು ರಾಯರಿಗೆ ಕೇಳಿಸಲ್ಲ ಅಂತ. ಖಂಡಿತ ಕೇಳಿಸುತ್ತೆ ರಾಯರಿಗೆ. ಇದು ಸಣ್ಣ ವಿಷಯ ಆದರೂ ಈ ವಿಷಯ ಹೇಗೆ ರಾಯರಿಗೆ ಕೇಳಿಸುತ್ತೆ ಅನ್ನೋದನ್ನು ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೇನೆ. ತುಂಬ ಖುಷಿಯಾಗಿದೆ ನನಗೆ. ಅದಕ್ಕೆ ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ನಮಗೆ ಎಲ್ರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.